ನಮಸ್ಕಾರ ಸರ್, ಒಂದು ನಿಮಿಷ ಬನ್ನಿ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ ಮಾರಾಯ. ಎಲ್ಲರೂ ಎಷ್ಟಿದೆ ಅದನ್ನ ಕೇಳಕ್ ನೀನ್ ಯಾರು? ಅಲ್ಲ ಸರ್, ನಿಮಗೋಸ್ಕರ ನಗರಸಭೆಯಿಂದ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ. ನೀವು ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿರ್ಬೇಕು ಅಂತೇಳಿ ನಿಮ್ ಸಹಕಾರನೇ ಇಲ್ದೇ ಇದ್ರೆ ನಾವ್ ಹೆಂಗ್ ಸರ್ ಕೆಲಸ ಮಾಡೋದು? ಏನೋ ಬಾಳ ಮಾತಾಡ್ತಾ ಇದ್ದಾನೆ. ನಾವ್ ಯಾರು ಗೊತ್ತಾ? ಕಸನ ಹುಡುಗರ್ನ ಫೋನ್ ಮಾಡ್ಲಾ ಹುಡುಗರಿಗೆ? ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದ್ರೆ, 4 ವಿಧಾನವಾಗಿ ಕಸವನ್ನು ವಿಂಗಡಿಸಿ ಕೊಡಿ. ಕಸವನ್ನು ಎಲ್ಲಂದರ ಅಲ್ಲಿ ಬಿಸಾಡದೆ ಪ್ರತಿದಿನ ಬರುವ ನಗರಸಭೆ ಗಾಡಿಗೆ ಕಸವನ್ನು ಹಾಕಿ. ಹಸಿ ತ್ಯಾಜ್ಯ ಎಂದರೆ ಅಡಿಗೆ ಮನೆ ತ್ಯಾಜ್ಯ. ಒಣ ತ್ಯಾಜ್ಯ ಎಂದರೆ ಪ್ಲಾಸ್ಟಿಕ್, ಪೇಪರ್ ಮತ್ತು ಗಾಜುಗಳು. ವಿಶೇಷ ಕಾಳಜಿ ತ್ಯಾಜ್ಯ ಎಂದರೆ ಬ್ಯಾಟರಿ ತ್ಯಾಜ್ಯ. ನೈರ್ಮಲ್ಯ ತ್ಯಾಜ್ಯ ಎಂದರೆ ಸ್ಯಾನಿಟರಿ ಮತ್ತು ಪ್ಯಾಡ್. 2026ರ ಘನತ್ಯಾಜ್ಯ ನಿರ್ವಹಣೆ ನಿಯಮದ ಪ್ರಕಾರ ಸನ್ಮಾನ್ಯ ಪೌರಾಯುಕ್ತರು ಹಾಗೂ ಪರಿಸರ ಅಭಿಯಂತರರು ಹಾಗೂ ಹಿರಿಯ ಹಾಗೂ ಕಿರಿಯ ಆರೋಗ್ಯ ನಿರೀಕ್ಷಕರ ಆದೇಶದ ಮೇರೆಗೆ ಕಸವನ್ನು ಎಲ್ಲೆಂದರಲ್ಲಿ ಎಸೆದರೆ 25,000 ದಂಡ ವಿಸಲಾಗುತ್ತದೆ ಹಾಗೂ 6 ತಿಂಗಳು ಜೈಲುವಾಸ. ಎಲ್ಲರೂ ಸೇರಿ ಕೈ ಜೋಡಿಸೋಣ, ಸ್ವಚ್ಛತೆ ಕಾಪಾಡೋಣ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ, ಬಂದು ಇಲ್ಲಿ ಶೇಖರಿಸಿ, ಸ್ವಚ್ಛತೆಯನ್ನು ಕಾಪಾಡಿ, ಪರಿಸರವನ್ನು ರಕ್ಷಿಸಿ. ಕಸವ ಸೇರಿ ತನ್ನಿ, ಪ್ರತಿ ಮನೆಯಿಂದ ಬನ್ನಿ,